ಬಿಗ್ ಬಾಸ್ ಸೀಸನ್ 11 ಈ ಬಾರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. 17 ಜನರಿರುವ ದೊಡ್ಡ ಮನೆಯಲ್ಲಿ ಒಂದಿಷ್ಟು ಜನ ಸ್ವರ್ಗದಲ್ಲಿದ್ರೆ ಇನ್ನೊಂದಿಷ್ಟು ಜನ ನರಕದಲ್ಲಿದ್ದಾರೆ. ಸ್ವರ್ಗ ನರಕ ನಾನಾ ನೀನಾ ಅಂತ ಕಂಟೆಸ್ಟೆಂಟ್ ಗಳೆಲ್ಲ ಒಬ್ಬರ ಮೇಲೊಬ್ರು ಮುಗಿ ಬೀಳುತ್ತಾ ಪ್ರೇಕ್ಷಕರ ಗಮನವನ್ನ ಸೆಳೆತಿದ್ದಾರೆ. ಅದರಲ್ಲೂ ಲಾಯರ್ ಜಗದೀಶ್ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಸೌಂಡ್ ಮಾಡ್ತಿದ್ದಾರೆ. ಎಸ್, ಲಾಯರ್ ಜಗದೀಶ್ ಅವರ ಪ್ರೋಮೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಲೇ ಇರುತ್ತೆ. ಜೊತೆಗೆ ಬಿಗ್ ಬಾಸ್ ಸೀಸನ್ 11 ಆರಂಭವಾದಾಗ ಲಾಯರ್ ಜಗದೀಶ್ ಅವರನ್ನ ನೋಡಿ ಜನ ಮೊದಲಿಗೆ ಅಂದುಕೊಂಡಿದ್ರು ಗ್ಯಾರಂಟಿ ಈ ಬಾರಿ ಬಿಗ್ ಬಾಸ್ ತುಂಬಾನೇ ರಗಡ್ ಆಗಿರತ್ತೆ ಅಂತ. ಅದೇ ರೀತಿ ದಿನಕ್ಕೊಂದು ಕಿರಿಕ್ ಮಾಡಿಕೊಳ್ಳುವ ಲಾಯರ್ ಮನೆ ಮಂದಿಗೆಲ್ಲ ಸಾಕಪ್ಪ ಸಾಕು ಇವನ ಸಹವಾಸ ಅನ್ನುವಷ್ಟು ಅಸಮಾಧಾನವನ್ನ ಉಂಟು ಮಾಡಿದ್ದಾರೆ. ಸ್ವರ್ಗದಲ್ಲಿದ್ರೂ ಕೂಡ ಸ್ವರ್ಗದಲ್ಲಿದ್ದವರ ಬಗ್ಗೆ ನರಕದಲ್ಲಿ, ನರಕದಲ್ಲಿದ್ದವರ ಬಗ್ಗೆ ಸ್ವರ್ಗದಲ್ಲಿ ಕಿಚ್ಚು ಹಚ್ಚಿ ಮಾತನಾಡುವ ಜಗದೀಶ್ ತಮ್ಮ ನೇರ ಮಾತುಗಳ ಜೊತೆಗೆ ಎದುರಿರುವವರಿಗೆ ಮರ್ಯಾದೆ ಕೊಡದೆ ಮಾತನಾಡುವ ಶೈಲಿಯಿಂದ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾರೆ. ಒಟ್ಟಾರೆ ಬಿಗ್ ಬಾಸ್ಗೆ ಬಂದಿರೋದೇ ಜಗಳ ಮಾಡೋಕೆ ಅನ್ನೋ ರೀತಿ ಆಡ್ತಿದ್ದಾರೆ ಲಾಯರ್ ಜಗದೀಶ್. ಬಿಗ್ ಬಾಸ್ ನಲ್ಲಿರುವ 16 ಜನರ ಆಟ ಬೇರೆಯದ್ದೇ ಆದ್ರೆ ಜಗದೀಶ್ ಆಡುವ ರೀತಿಯೇ ಬೇರೆಯಾಗಿದೆ. ಅವರ ಸ್ವಭಾವದಿಂದ ಸ್ಪರ್ಧಿಗಳು ಅವರನ್ನ ನಾಮಿನೇಟ್ ಮಾಡಿದ್ರು ಕೂಡ ನನ್ನ ಸ್ಟ್ರಾಟಜಿ ಏನ್ ಗೊತ್ತಾ, ನೀವೆಲ್ಲ ನನ್ನ ನಾಮಿನೇಟ್ ಮಾಡ್ತೀರಿ ಅಂತ ನನಗೆ ಮೊದಲೇ ಗೊತ್ತು, ಅದೇ ನನಗೆ ಬೇಕಾಗಿರೋದು ಅಂತ ತನ್ನದೇ ಲೋಕದಲ್ಲಿ ಆಟವನ್ನ ಆಡ್ತಿದ್ದಾರೆ ಈ ಲಾಯರ್ ಜಗದೀಶ್. ಇನ್ನು ಸ್ವರ್ಗದ ಜನರಿಗೆ ಸಿಗುವಂತಹ ಆಹಾರ ಬಿಸಿ ನೀರನ್ನ ನರಕದ ಜನರಿಗೆ ನೀಡುವ ಮೂಲಕ ಲಕ್ಸುರಿ ಬಜೆಟ್ ಕಳೆದುಕೊಳ್ಳುವಂತೆ ಮಾಡಿದ್ರು. ಅಷ್ಟೇ ಅಲ್ಲ, ಸ್ವರ್ಗದ ಜನರ ಅಗತ್ಯ ಸಾಮಗ್ರಿಗಳನ್ನ ಬಿಗ್ ಬಾಸ್ ಕಿತ್ತುಕೊಳ್ಳುವಂತೆ ಮಾಡೋದಕ್ಕೂ ಇದೇ ಲಾಯರ್ ಕಾರಣವಾಗಿದ್ದಾರೆ. ಇನ್ನು ಹೆಣ್ಣು ಮಕ್ಕಳ ಜೊತೆ ಕೂಡ ಮರ್ಯಾದೆ ಇಲ್ಲದೆ ಮಾತನಾಡುವ ಜಗದೀಶ್ಗೆ ಈಗಾಗಲೇ ಸ್ಪರ್ಧಿಗಳು ಸರಿಯಾಗಿ ಬೈದು ಮೊದಲಿಗೆ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ನೀಡೋದನ್ನ ಕಲಿ ಅಂತಾನೂ ಹೇಳಿದ್ದಾರೆ. ಆದ್ರೂ ನಾನೇ ಸರಿ ಎನ್ನುವ ಜಗದೀಶ್ ನಡೆಗೆ ಮನೆ ಮಂದಿ ರೋಸಿ ಹೋಗಿದ್ದಾರೆ. ಮೊದಲ ದಿನವೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದ್ದು ಗೌತಮಿ ಜಾಧವ್, ಶಿಶಿರ್ ಶಾಸ್ತ್ರಿ, ಯಮುನಾ ಸನ್ನಿಧಿ, ಭವ್ಯ ಗೌಡ, ಹಂಸ, ಲಾಯರ್ ಜಗದೀಶ್, ಮಾನಸ, ಮೋಕ್ಷಿತಾ ಹಾಗೂ ಚೈತ್ರ ಕುಂದಾಪುರ ನಾಮಿನೇಟ್ ಆಗಿದ್ದು ಇವರನ್ನ ಉಳಿಸಲು ವೋಟ್ ಮಾಡೋದಕ್ಕೆ ಕೇಳಿಕೊಂಡಿದ್ದಾರೆ. ಆದ್ರೆ ಜನರು ಮಾತ್ರ ದಯವಿಟ್ಟು ಈಗಲೇ ಜಗದೀಶ್ ಅವರನ್ನ ಹೊರಗೆ ಹಾಕಿ, ಅವರ ಭವಿಷ್ಯ ನಮ್ಗೆ ಕಣ್ಮುಂದೆ ಕಾಣ್ತಿದೆ. ಬಿಗ್ ಬಾಸ್ಗೆ ಆವಾಜ್ ಹಾಕಿರುವ ಜಗದೀಶ್ಗೆ ಸುದೀಪ್ ಅದ್ಯಾವ ರೀತಿಯಲ್ಲಿ ಬುದ್ಧಿ ಹೇಳ್ತಾರೆ ಅಂತ ವೀಕೆಂಡ್ಗಾಗಿ ನಾವೆಲ್ಲ ಕಾಯ್ತಿದ್ದೇವೆ. ಜಗದೀಶ್ ಇಡೀ ಮನೆಯ ನೆಮ್ಮದಿಯನ್ನೇ ಹಾಳು ಮಾಡ್ತಿದ್ದಾರೆ. ಆದಷ್ಟು ಬೇಗ ಅವರನ್ನ ಆಚೆ ಹಾಕ್ಲೇಬೇಕು ಅಂತಿದ್ದಾರೆ ವೀಕ್ಷಕರು. ಇದೇ ರೀತಿ ಬಿಗ್ ಬಾಸ್ನ ಹೊಸ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ಎಐ ರಾಣಿ ಯೂಟ್ಯೂಬ್ ಚಾನೆಲ್.